ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆಯನ್ನು ನಾವೀಗ ನೋಡೋಣ. ಇಲ್ಲಿ ಸತ್ಯನ ಟ್ರ್ಯಾಪ್ ಮಾಡೋಕ್ಕೋಸ್ಕರ ಸಾಕ್ಷಿ ವಿಧವಾದ ಪ್ರಯತ್ನ ಮಾಡ್ತಾ ಇರ್ತಾಳೆ. ಹಾಗೆ ಸತ್ಯ ಅಜಿತ್ ಜೊತೆ ಪೊಲೀಸ್ ಸ್ಟೇಷನಲ್ಲಿದ್ದಾಗ ಫೋನ್ ಮಾಡ್ತಾಳೆ. ಇದು ಯಾರ್ದಪ್ಪ ಫೋನ್ ಬಂತು ಅಂತ ಹೇಳಿಬಿಟ್ಟು ಸತ್ಯ ಕಾಲ್ ರಿಸೀವ್ ಮಾಡ್ತಾನೆ. ಕಾಲ್ ರಿಸೀವ್ ಮಾಡಿದ ತಕ್ಷಣ ಹಲೋ ಯಾರು ಅಂತ ಕೇಳ್ತಾನೆ. ನಾನು ಸಾಕ್ಷಿ ಅಂತ ಹೇಳ್ತಾನೆ. ಇವನು ಶಾಕ್ ಆಗಿಬಿಡ್ತಾನೆ. ಈ ಅಜಿತ್ ಬೇರೆ ಇದ್ದಾನೆ, ಇವಳು ಬೇರೆ ಫೋನ್ ಮಾಡಿದ್ಲಲ್ಲಪ್ಪ ಅಂತ. ಯಾರು ಅಂತ ಗೊತ್ತಾಗಲಿಲ್ಲ. ಅದು ಬೆಳಿಗ್ಗೆ ನಿಮ್ಮ ಗಾಡಿಗೆ ಆಕ್ಸಿಡೆಂಟ್ ಮಾಡಿದ್ನಲ್ಲ, ರಿಪೇರಿ ಆಯಿತಾ, ಎಷ್ಟು ರೂಪಾಯಿ ಕೊಡಬೇಕು ಅಂತ ಕೇಳೋದಕ್ಕೆ ಫೋನ್ ಮಾಡಿದೆ ಅಂತ ಹೇಳ್ತಾನೆ. ಇವರು ಅಜಿತ್ ಮುಂದೆನೇ ಹೀಗೆಲ್ಲ ಹೇಳ್ತಿದ್ದಾರಲ್ಲಪ್ಪ. ಈಗ ಅಜಿತ್ ಮುಂದೆ ಏನಾದರೂ ಹುಡುಗಿ ಅಂತ ಹೇಳಿಬಿಟ್ರೆ ಆಯಿತು, ಲವ್ ಗಿವ್ ಅಂತ ನಾನು ಆಡ್ಕೊಂಡ್ಬಿಡ್ತಾನೆ ಅಂತ ಹೇಳಿಬಿಟ್ಟು, ಅದೆಲ್ಲ ಈಗ ಯಾಕೆ, ಮೀಟ್ ಆದಾಗ ಮುಂದೊಂದು ದಿನ ಮಾತಾಡೋಣ ಬಿಡಿ ಅಂತ ಹೇಳ್ತಾನೆ. ಓ ಹಾಗಾ, ಮೀಟ್ ಆಗ್ತೀವ, ಯಾವಾಗ ಅಂತ ಕೇಳ್ತಾರೆ. ನಾನೇನೋ ಸುಮ್ಮನೆ ಅಂದರೆ ಇವರೇನು ಸೀರಿಯಸ್ ಆಗಿ ತೊಗೊಂಡ್ಬಿಟ್ರಲ್ಲಪ್ಪ ಅಂತ ಸತ್ಯಣ್ಣ ಮನಸ್ಸಲ್ಲಿ ಅನ್ಕೋತಾರೆ. ಆಗ ಅಜಿತ್, ಸತ್ಯಣ್ಣ ಏನಾಯಿತು, ಯಾಕೆ ಫೋನಲ್ಲಿ ಇಷ್ಟೊಂದು ಗಾಬರಿ ಬೀಳ್ತಾ ಇದ್ದೀರಾ, ಯಾರು ಫೋನ್ ಮಾಡಿದ್ದು ಅಂತ ಕೇಳ್ತಾರೆ. ಅದು ಕ್ಲೈಂಟ್ ಅಜಿತ್, ಕ್ಲೈಂಟ್ ಅಂತ ಹೇಳ್ತಾರೆ. ಏನು, ನಾನು ಕ್ಲೈಂಟಾ, ಯಾರ ಜೊತೆ ಇದ್ದೀರಾ, ಎಲ್ಲಿದ್ದೀರಾ ಅಂತೆಲ್ಲ ಕೇಳ್ತಾರೆ. ಅದು ಸರಿ ಆಯಿತು ಅಂತ ಹೇಳಿಬಿಟ್ಟು ಫೋನ್ ಕಟ್ ಮಾಡಿಬಿಡ್ತಾನೆ. ಏನು ಹೇಳಿದೆ. ಆವಾಗ ಸಾಕ್ಷಿ ಏನೋ ಒಂಥರ ಹುಸಿ ನಗುನ ಬೀರಿ ಸುಮ್ಮನಾಗ್ತಾಳೆ. ಇಲ್ಲಿ ಅಜಿತ್, ಏನಾಯ್ತು ಸತ್ಯಣ್ಣ, ಯಾಕೆ, ಯಾರು ಫೋನ್ ಮಾಡಿದರು ಅಂತ ಕೇಳಿದಾಗ, ಅದು ನನಗೆ ಕೋರ್ಟಿಗೆ ಲೇಟ್ ಆಯಿತು, ನಾನು ಕೋರ್ಟಿಗೆ ಹೋಗಿ ಬರ್ತೀನಿ ಅಂತ ಹೇಳ್ತಾರೆ. ಸತ್ಯಣ್ಣ, ನಾನೇನೋ ಕೇಳಿದೆ, ನೀವೇನೋ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾರೆ. ಆಗ ಅದೆಲ್ಲ ಆಮೇಲೆ ಬಂದು ಹೇಳ್ತೀನಿ ಅಂತ ಹೇಳಿಬಿಟ್ಟು ಸತ್ಯಣ್ಣ ಓಡೋಗ್ತಾನೆ. ಇಲ್ಲಿ ಅಜಿತ್ ಮತ್ತು ಭೂಮಿ ಮನೆಗೆ ಬರ್ತಾರೆ. ಎಲ್ಲರೂ ಕಾಫಿ ಕುಡಿತಾ ಇರ್ತಾರೆ. ಆವಾಗ ಚಿನ್ನ ಅಂತ ಹೇಳಿದ ತಕ್ಷಣ ಎಲ್ಲರೂ ಗಾಬರಿ ಬೀಳ್ತಾರೆ. ನಿನ್ನ ಸೊಂಟ ನೋವು ಒಂದಿಲ್ಲ, ಅದಕ್ಕೆ ನಾನು ಬಾಂಬ್ ತಂದಿದ್ದೀನಿ, ಈಗ ಹಚ್ತೀನಿ ಅಂತ ಹೇಳ್ತಾರೆ. ಆಗ ಮನೆಯವರೆಲ್ಲರೂ ಅಲ್ಲಿಂದ ದಿಕ್ಕಾಪಾಲಾಗಕ್ಕೆ ಓಡೋಗಿ ನಿಲ್ತಾರೆ. ಆಗ ಯಾರು ಹೋಗಂಗಿಲ್ಲ, ನಿಂತ್ಕೊಳ್ಳಿ ಅಲ್ಲೇ ಅಂತ ಹೇಳಿ ಅಜಿತ್ ತಡಿತಾನೆ. ಆಗ ಎಲ್ಲರೂ ಅಲ್ಲೇ ನಿಂತ್ಕೋತಾರೆ. ಈಗ ಬೆಳಿಗ್ಗೆ ಶುರು ಮಾಡಿರೋ ಸ್ಟೋರಿನ ನಾನು ಕಂಟಿನ್ಯೂ ಮಾಡಬೇಕು, ನೀವು ಬೆಳಿಗ್ಗೆ ನನಗೆ ಅಷ್ಟೊಂದು ಸ್ಟೋರಿ ಕೇಳಿದ್ರಲ್ವಾ ಅಂತ ಹೇಳ್ತಾರೆ. ಆಗ ಸಂಗೀತ, ಅಜಿತ ನಮ್ಮನ್ನು ಬಿಟ್ಬಿಡು, ನಮ್ಮಿಂದನೂ ಒಂದೊಂದು ಸಲ ತಪ್ಪಾಗುತ್ತೆ, ಆ ತಪ್ಪನ್ನು ನೀನು ಕ್ಷಮಿಸ್ಬೇಕಪ್ಪ, ಹಿಂಗೆ ನೀನು ಹಿಂಸೆ ಕೊಡೋದಲ್ಲ, ನೀನು ಮಾತಾಡೋದಕ್ಕೆ ನಿಂತರೆ ಸಾಕು ನನ್ನ ಹಾರ್ಟ್ ಬಾಯಿಗೆ ಬಂದುಬಿಡುತ್ತೆ, ಯಾಕೋ ಹಿಂಗೆ ಮಾಡ್ತೀಯಾ ಅಂತ ಹೇಳ್ತಾರೆ. ಆಗ ಅಪೇಕ್ಷಾ, ನಿನ್ನ ಮಗನಿಗೆ ಸ್ವಲ್ಪ ಬುದ್ಧಿ ಹೇಳಮ್ಮ, ತಲೆ ಗೊತ್ತಾಗೋ ಹಾಗೆ ಅಂತ ಹೇಳ್ತಾರೆ. ಆಗ ಅವರು ಅಂತ ಮತ್ತೆ ಆಯ್ತಾಯ್ತು, ನೀವು ಜಗಳ ಆಡೋದು ನಿಲ್ಲಿಸಿ, ಫಸ್ಟು ನೀನು ಇಲ್ಲಿಂದ ಹೋಗು ಮೊದಲು ರೂಮಿಗೆ ಅಂತ ಹೇಳ್ತಾರೆ. ಆಗ ಸರಿ ಆಯ್ತಮ್ಮ, ನಿನ್ನ ಮಾತಿಗೆ ಬೆಲೆ ಕೊಟ್ಟು ಹೊರಡ್ತೀನಿ ಅಂತ ಹೇಳಿಬಿಟ್ಟು ಅಜಿತ್ ಮತ್ತು ಭೂಮಿ ಅಲ್ಲಿಂದ ಹೊರಡ್ತಾರೆ. ಅಲ್ಲಿ ರಾಮ್ ಬರ್ತಾನೆ. ಸಂಗೀತ ಅಂತ ಹೇಳಿ ಕರಿತಾ ಬರ್ತಾನೆ. ಆಗ ಅಜಿತ್ ಅವ್ರನ್ನ ನೋಡಿಬಿಟ್ಟು ವಾಪಸ್ ಹೊರಡೋಕೆ ನೋಡ್ತಾನೆ. ಅಪ್ಪ ಮಗ ಇಬ್ಬರು ಒಂದೇ ಕಡೆ ಇದ್ದರು, ಮುಖ ನೋಡ್ದೆ ಇದ್ದಂಗೆ ಓಡಾಡ್ತಾರೆ, ಇದಕ್ಕೆ ಏನಾದರೂ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ಭೂಮಿ, ಇದೇನಾಯಿತು ರಕ್ತ, ಇದೇನು ಮಾಡ್ಕೊಂಡ್ರಿ ಅಂತ ಹೇಳಿಬಿಟ್ಟು ಹೇಳ್ತಾಳೆ. ಆಗ ರಾಮ್ ಗಾಬರಿಯಿಂದ ಹೋಗಿ, ಏನೋ ಮಾಡಿಕೊಂಡೆ, ಏನಕ್ಕೋ ರಕ್ತ, ಏನಾದರೂ ಒಂದು ಮಾಡ್ಕೋತಾ ಇರ್ತೀಯಲ್ಲ ನೀನು ಅಂತ ಹೇಳಿಬಿಟ್ಟು ಹೋಗಿ ಅಜಿತ್ನ ನೋಡ್ತಾರೆ. ಆಗ ಅಲ್ಲೇನೂ ಇಲ್ಲದೆ ಇರೋದು ನೋಡಿ ದೂರ ಬರ್ತಾರೆ. ಆಗ ಭೂಮಿ ಹೇಳ್ತಾಳೆ, ನೀವಿಬ್ಬರು ಹೀಗೆ ಒಂದೇ ಮನೇಲಿದ್ದು ಒಬ್ರಿಗೊಬ್ರು ತಪ್ಪಿಸ್ಕೊಂಡು ಓಡಾಡ್ತಾ ಇದ್ರಲ್ಲ, ಅದಕ್ಕೆ ಹೀಗಂದೆ ಮಾವ, ತಪ್ಪಾಯಿತು, ಕ್ಷಮಿಸ್ಬಿಡಿ. ನನ್ನಿಂದ ಆಗಿರೋ ತಪ್ಪಿಗೆ ನೀವಿಬ್ಬರು ಯಾಕೆ ಮುನಿಸ್ಕೊಂಡಿರ್ತೀರಾ, ನೀವಿಬ್ಬರು ಒಂದಾಗಿರಬೇಕು, ನೀವು ಅಪ್ಪ ಮಗ ಮೊದಲಿನ ಥರ ಹೇಗಿದ್ದೀರೋ ಹಾಗೇ ಇರಿ ಅಂತ ಹೇಳಿಬಿಟ್ಟು ಕೈ ಮುಗಿದು ಬೇಡ್ಕೊತಾಳೆ. ಆಗ ರಾಮ್ ಅಜಿತ್ ಹತ್ರ ಹೋಗಿ, ಸಾರಿ ಮಗನೇ, ನಾನೇನೋ ಕೋಪದಲ್ಲಿ ಕೈ ಮಾಡಿಬಿಟ್ಟೆ, ಇನ್ಯಾವತ್ತೂ ಹಾಗೆ ಮಾಡಲ್ಲ ಕಣೋ, ನೀ ನನ್ನ ಮುದ್ದು ಬಂಗಾರ ಅಂತೆಲ್ಲ ಹೇಳ್ತಾರೆ. ಆಗ ಅಜಿತ್ ಕಣ್ಣಲ್ಲಿ ನೀರು ಸುರಿಯುತ್ತೆ. ಅಪ್ಪ, ನೀವು ನನ್ನ ಹೀರೋ, ಯಾವತ್ತೂ ಹೀರೋ ಆಗೇ ಇರಬೇಕು, ನೀವು ಕೊಟ್ಟಿರೋ ದೇಹ ಅಪ್ಪ ಇದು, ನೀವು ಯಾವಾಗ ಬೇಕಾದರೂ ನನ್ನನ್ನು ಹೊಡಿಬೋದು ಅಂತ ಹೇಳ್ತಾರೆ. ನಂದು ತಪ್ಪಿದೆ ಅಪ್ಪ, ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿ ಇಬ್ಬರು ಕ್ಷಮಿಸ್ಕೊಂಡು ತಪ್ಕೋತಾರೆ. ಅದಾದಮೇಲೆ ಎಲ್ಲರೂ ಅವ್ರವ್ರ ಪಾಡಿಗೆ ಅವರವರು ಹೋಗ್ತಾರೆ. ಮನೆಯವರೆಲ್ಲರೂ ಖುಷಿ ಪಡ್ತಾರೆ, ದೇವಯಾನಿ ಮತ್ತು ಮನಸ್ವಿನಿ ಒಬ್ಬರನ್ನು ಬಿಟ್ಟು. ಅದಾದಮೇಲೆ ಸಂಗೀತ ಮತ್ತು ಭೂಮಿ ಅಡುಗೆ ಮನೆಯಲ್ಲಿ ತರಕಾರಿನ ಕಟ್ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಅಪ್ಪು ಬಂದುಬಿಟ್ಟು ಟೀ ಕುಡ್ದಿರೋ ಗ್ಲಾಸ್ನ ತಂದು, ಟೀ ಅಂಗಡಿ, ಈ ಗ್ಲಾಸ್ನ ತೊಳೆದ್ಬಿಡು ಅಂತ ಹೇಳಿಬಿಟ್ಟು ಹೋಗ್ತಾಳೆ. ಭೂಮಿ ಸರಿ ಅಂತ ಹೇಳಿ ಸುಮ್ಮನಾಗ್ತಾಳೆ. ಅದರಷ್ಟೊತ್ತಿಗೆ ಅಜಿತ್, ಅಪೇಕ್ಷಾ ಬಾಯಲ್ಲಿ ಅಂತ ಹೇಳ್ತಾರೆ. ಹೋಗ ಟೀ ಗ್ಲಾಸ್ ಪಕ್ಕ ಹೋಗಿ ನಿಂತ್ಕೊ ಅಂತ ಹೇಳ್ತಾರೆ. ಹೋಗಿ ನಿನ್ನ ಟೀ ಗ್ಲಾಸ್ನ ನೀನು ತೊಳಿ, ಅವಳು ಯಾಕೆ ತೊಳಿಬೇಕು ಅಂತ ಕೇಳ್ತಾರೆ. ಏನು, ನಿನ್ನ ಹೆಂಡ್ತಿ ಒಂದು ಟೀ ಗ್ಲಾಸ್ ತೊಳೆದ್ಬಿಟ್ರೆ ಸೌದೋಗ್ಬಿಡ್ತಾಳ ಅಂತ ಕೇಳ್ತಾರೆ. ಅವ್ರು ಯಾರು ಹೇಳು, ಅಜಿತ್ ನಾರಾಯಣ್ ಹೆಂಡ್ತಿ, ಅವಳು ಯಾಕೆ ನಿನ್ನ ಟೀ ಗ್ಲಾಸ್ನ ತೊಳಿಬೇಕು ಅಂತ ಹೇಳ್ತಾರೆ. ಏನು ನೀನು ಅಂತ ಮತ್ತೆ ಹೇಳ್ತಾಳೆ. ಈಗ ನೀನೇನಾದರೂ ಗ್ಲಾಸ್ ತೊಳೆದಿಲ್ಲ ಅಂತ ಹೇಳಿದ್ರೆ ನಮ್ಮ ಭಾವಂಗೆ ಫೋನ್ ಮಾಡಿ ಹೇಳ್ತೀನಿ, ಅಕ್ಕ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದಾಳೆ, ಬಂದು ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ.
ಆಯಿತು ಫೋನ್ ಮಾಡಬೇಡ, ನಾನೇ ಹೋಗಿ ತೊಳಿತೀನಿ ಅಂತ ಹೇಳ್ತಾರೆ. ಆದರೆ ನೀನು ಇಷ್ಟೆಲ್ಲ ಮಾಡಿದ್ದಕ್ಕೆ ಒಂದು ಪನಿಷ್ಮೆಂಟ್ ಇದ್ದೇ ಇದೆ ನಿನಗೆ ಅಂತ ಹೇಳ್ತಾರೆ. ಏನು ಪನಿಷ್ಮೆಂಟು ಅಂತ ಕೇಳ್ತಾರೆ. ಇವತ್ತು ರಾತ್ರಿ ಊಟ ಆದಮೇಲೆ ಎಲ್ಲರೂ ಸಿಂಕಲ್ಲಿ ಪಾತ್ರೆ ಹಾಕ್ತಾರಲ್ಲ, ಅದೆಲ್ಲನೂ ನೀನೇ ತೊಳಿಬೇಕು ಅಂತ ಹೇಳ್ತಾರೆ. ಏನು, ನಾನು ತೊಳಿಬೇಕಾ? ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಸರಿ ಬಿಡು ಆಯಿತು, ಭಾವನ ಫೋನ್ ನಂಬರ್ ನನ್ನ ಫೋನಲ್ಲೇ ಇದೆ, ಫೋನ್ ಮಾಡ್ತೀನಿ ಅಂತ ಹೇಳ್ತಾರೆ. ಅಮ್ಮ ನೋಡಮ್ಮ ನಿನ್ನ ಮಗ ಹೆಂಗಾಡ್ತಿದ್ದಾನೆ ಅಂತ ಹೇಳ್ತಾರೆ. ನೀನುಂಟು ಅವನುಂಟು, ನನ್ನನ್ನು ಕರಿಬೇಡ್ರಪ್ಪ ಅಂತ ಸಂಗೀತನ ಹೇಳ್ತಾಳೆ. ಸರಿ ಆಯಿತು ತೊಳಿತೀನಿ ಬಿಡು, ಅವ್ರಿಗೇನು ಫೋನ್ ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿಬಿಟ್ಟು ಅಪೇಕ್ಷೆ ಕೋಪ ಮಾಡ್ಕೊಂಡು ಹೋಗ್ತಾಳೆ. ಟೀ ಗ್ಲಾಸ್ ಇಲ್ಲೇ ಬಿಟ್ಟು ಹೋದೆ ಅಂತ ಹೇಳ್ತಾರೆ. ಸಿಂಕಲ್ ತಂದು ಹಾಕು, ಆಮೇಲೆ ತೊಳಿತೀನಿ ಅಂತ ಹೇಳಿಬಿಟ್ಟು ಅಪೇಕ್ಷೆ ಹೋಗಿಬಿಡ್ತಾಳೆ. ಆಗ ಅಜಿತ್ ಕೇಳ್ತಾನೆ, ಅಮ್ಮ ನಿನ್ನ ಮಗಳಿಗೆ ಬೈದೆ ಅಂತ ಏನಾದರೂ ಬೇಜಾರಾಯ್ತಾ ಅಂತ ಕೇಳ್ತಾರೆ. ಹಾಗೇನಿಲ್ಲ ಕಣು, ಹೀಗೆ ಅವಳನ್ನ ಯಾರಾದರೂ ಕಂಟ್ರೋಲ್ ಮಾಡೋರು ಒಬ್ರು ಇರಬೇಕು, ಇಲ್ಲಾಂದರೆ ಅತಿಯಾಗಿ ಆಡ್ತಾಳೆ ಅವಳು ಅಂತ ಹೇಳಿ ಸಂಗೀತ ಅಂತಾಳೆ. ಸರಿ ಅಮ್ಮ ಆಯಿತು. ಚಿನ್ನ ನಿಂಗೆ ಸೊಂಟ ನೋವು ಅಂತಿದೆಯಲ್ಲ, ಬಾಂಬ್ ಅಪ್ಲೈ ಮಾಡ್ತೀನಿ ಅಂತ ಹೇಳಿಬಿಟ್ಟು ಕರೀತಾರೆ. ಹಾಗೇನೂ ಇಲ್ಲ, ನೀವು ಸುಮ್ಮನೆ ಹೋಗಿ ಅಂತ ಹೇಳಿಬಿಟ್ಟು ಅಜಿತ್ನ ಕಳಿಸ್ತಾಳೆ ಭೂಮಿ. ಅದು ಎಲ್ಲ ಆದಮೇಲೆ ದೇವಯಾನಿ ಮತ್ತು ಮನಸ್ವಿನಿ ಮಾತಾಡ್ಕೋತಾರೆ. ನೀವು ಏನೇನೋ ಮಾಡಬೇಕಂತ ಪ್ಲ್ಯಾನ್ ಹಾಕ್ಕೊಂಡ್ರಲ್ಲ, ಎಷ್ಟು ಈಸಿಯಾಗಿ ಭೂಮಿ ಅಪ್ಪ ಮಗನ ಒಂದು ಮಾಡಿಬಿಟ್ಲು. ಈಗ ರಾಮ್ ಮಾವಂಗೂ ಅವಳ ಮೇಲೆ ಸಾಫ್ಟ್ ಕಾರ್ನರ್ ಬಂದಿರುತ್ತೆ ಅಂತ ಹೇಳ್ತಾಳೆ. ಆಗ ದೇವಯಾನಿ ನಗ್ತಾ ಇರ್ತಾಳೆ. ನೀವು ಯಾಕೆ ನಗ್ತಿದ್ದೀರಾ ಮೇಡಮ್ ಅಂತ ಹೇಳ್ತಾರೆ. ಅಲ್ಲ, ಅಪ್ಪ ಮಗನ್ನ ಒಂದು ಮಾಡಿರೋ ಭೂಮಿ ಕೈಯಲ್ಲೇ ನನ್ನನ್ನು ಅಜಿತ್ನ ಒಂದು ಮಾಡಿದರೆ ಹೇಗಿರುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಿದ್ದೆ. ಆ ಶ್ರೀರಾಮ್ಪುರ ಇನ್ಸಿಡೆಂಟ್ ಆದಮೇಲೆ ಅವನನ್ನು ನಂಬ್ತಾನೇ ಇಲ್ಲ, ಹೇಗಾದರೂ ಮಾಡಿ ಅವ್ನು ನಂಬೋ ಹಾಗೆ ಮಾಡಬೇಕು ಅಂತ ಹೇಳ್ತಾರೆ. ನೀವು ಈಗ ಇಲ್ಲಾಂದರೆ ನನ್ನ ಮಗಳು ಮತ್ತು ಅವನ ಜೊತೆ ಮದುವೆ ಮಾಡೋದು ತುಂಬ ಕಷ್ಟ ಇದೆ ಅಂತ ಹೇಳ್ತಾಳೆ. ನೀವು ತುಂಬ ಕ್ರಿಮಿನಲ್ ಇದ್ದೀರಾ ಮೇಡಮ್, ತುಂಬ ಟ್ಯಾಲೆಂಟೆಡ್ ಅಂತ ಹೇಳ್ತಾರೆ. ಹಾಗಿಲ್ಲದೆ ಇಷ್ಟು ವರ್ಷ ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ಹೀಗೆ ಬರೋಕ್ಕಾಗತ್ತಾ? ನನ್ನ ಕೇಸಲ್ಲಿ ಮಿಸ್ ಆಗಿದ್ದೊಂದೇ ಆ ಶ್ರೀರಂಗಪಟ್ಟಣದ್ದು ತೆಪ್ಪದ ವಿಷಯ ಅಂತ ಹೇಳಿಬಿಟ್ಟು ಹೋಗ್ತಾರೆ. ಆಗ ಮನಸ್ವಿನಿ, ಇವಳಿಗೆ ಅಜಿತ್ಗೆ ಯಾವುದೇ ಥರದಲ್ಲೂ ಹೊಂದಾಣಿಕೆ ಆಗಬಾರ್ದು, ಅವರಿಬ್ಬರು ಕಾಂಪ್ರಮೈಸ್ ಆಗಲೇಬಾರ್ದು, ಆ ಥರ ಮಾಡ್ತೀನಿ. ಇವತ್ತು ಆ ಭೂಮಿನ ಕತ್ಲೆಗೊಂಡಲ್ಲಿ ಉಸಿರುಗಟ್ಟಿಸಿ ಸಾಯಿಸೋದೆ, ಆಗ 2 ಹಕ್ಕಿ ಹೊಡೆದಾಗುತ್ತೆ. ಅದನ್ನು ದೇವಯಾನಿ ಮೇಲೆ ತಂದಂಗೆ ಆಗುತ್ತೆ. ಭೂಮಿನೂ ಇರಲ್ಲ, ದೇವಯಾನಿ ಮೇಲೂ ಒಳ್ಳೆ ಒಪಿನಿಯನ್ ಬರಲ್ಲ. ಹಾಗೆ ಮಾಡ್ಬೋದು ಅಂತ ಹೇಳಿಬಿಟ್ಟು ಮನಸ್ವಿನಿ ಪ್ಲ್ಯಾನ್ ಮಾಡ್ತಾಳೆ. ಇಲ್ಲಿ ಭೂಮಿ ರೂಮಿಗೆ ಬಂದುಬಿಟ್ಟು, ಸಾಹೇಬ್ರೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ಕೇಳ್ತಾರೆ. ಯಾಕೆ ಹಾಸ್ಪಿಟಲ್ಗೆ ಅಂತ ಕೇಳ್ತಾರೆ. ಅಲ್ಲ, ನಿಮ್ಗೆ ಅವಾಗವಾಗ ಹುಷಾರಿರಲ್ವಲ್ಲ, ಯಾವಾಗಲೂ ಪಾತ್ರೆ ತೊಳಿತೀನಿ ತಾನೆ, ಅದರಲ್ಲಿ ಅಪೇಕ್ಷಾ ಅವರು ಏನು ಪಾತ್ರೆ ಒಂದು ಗ್ಲಾಸ್ ತೊಳೆದ್ಬಿಟ್ರೆ ಏನಾಗ್ತಿತ್ತು ಅಂತ ಹೇಳ್ತಾರೆ. ನೀನು ಹೊರಗಡೆ ಹೇಗೆ ಇರ್ಬೋದು ಭೂಮಿ, ಈ ಮನೇಲಿ ನನ್ನ ಹೆಂಡತಿ, ಅದಕ್ಕೆ ಯಾರು ನಿನಗೆ ಕೆಲಸ ಹೇಳೋದು ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಸಾಹೇಬ್ರೆ, ನನ್ನ ಟೀ ಅಂಗಡೀಲಿ ಎಲ್ಲ ಪಾತ್ರೆ ತೊಳೆಯೋದು ನಾನೇ ಅಂತ ಹೇಳ್ತಾರೆ. ಅದು ನಿನ್ನ ಅಂಗಡೀಲಿ ನೀನು ಹೇಗಾದರೂ ಇರ್ಬೋದು ಭೂಮಿ, ಇದು ನನ್ನ ಮನೆ, ಅಜಿತ್ ನಾರಾಯಣ್ ಹೆಂಡ್ತಿ ನೀನು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಏನೋ ಅಪೇಕ್ಷೆ ಏನೋ ನಾದಿನಿ ಅನ್ನೋ ಪ್ರೀತಿಯಿಂದ ಹೇಳಿದ್ದಾರೆ ಅಂತ ಅನ್ನಿಸ್ತು ನನಗೆ ಅಂತ ಹೇಳ್ತಾರೆ. ಅದೆಲ್ಲ ಇರಲಿ, ಇದೆಲ್ಲ ಆಗಿದ್ದನ್ನು ನೀನು ಸುಮ್ಮನೆ ಡೈರಿಯಲ್ಲಿ ಬರಿ ಅಂತ ಹೇಳಿಬಿಟ್ಟು, ಸುಮ್ಮನೆ ಅರ್ಧ ಗಂಟೆ ಕುಂತಿದ್ರು ಏನೂ ಮಾಡದೆ ಸುಮ್ಮನೆ ಬರೆದಿದ್ದೆ ಅಂತ ಹೇಳಿ ಎಲ್ಲನೂ ಡೈರಿಲಿ ಬರಿ ನೀನು ಅಂತ ಹೇಳಿಬಿಟ್ಟು ಅವಳಿಗೆ ಹೇಳು. ಸರಿ ಆಯಿತು ಬರಿತೀನಿ ಅಂತ ಹೇಳಿಬಿಟ್ಟು ಭೂಮಿನೂ ಸುಮ್ಮನೆ ಬರೆಯೋಕ್ಕೆ ಹೋಗ್ತಾಳೆ. ಅಜಿತ್, ನಾನು ಹೋಗಿ ಮೆಡಿಟೇಷನ್ ಮಾಡ್ತೀನಿ ಅಂತ ಬಾತ್ರೂಮ್ಗೆ ಹೋಗ್ತಾನೆ. ಅಲ್ಲ, ಈ ಯಪ್ಪ ಬಾತ್ರೂಮ್ ಹೋಗಿ ಅಷ್ಟು ಮೆಡಿಟೇಷನ್ ಮಾಡಿದರೂ ಕೂಡ ಯಾವುದೇ ಥರ ಬದಲಾವಣೆ ಆಗಿಲ್ಲ ಅಂತ ಬೈತಾ ಇರ್ತಾಳೆ. ಬರಿತಾ ಇದೆಯಾ ತಾನೇ ಅಂತ ಕೇಳ್ತಾರೆ. ಬರಿತಾ ಇದ್ದೀನಿ ಸಾಹೇಬ್ರೆ ಅಂತ ಹೇಳಿಬಿಟ್ಟು ಭೂಮಿನೂ ಕೂಡ ಕಿರ್ಚ್ತಾಳೆ. ಎಲ್ಲ ಆದಮೇಲೆ ಅಪೇಕ್ಷಾ ಮತ್ತು ಮನಸ್ವಿನಿ ಬರ್ತಾರೆ. ಆಗ ಅಪೇಕ್ಷಾ ತುಂಬ ಕೋಪದಲ್ಲಿರ್ತಾಳೆ. ಮನಸ್ವಿನಿ ಬಂದು, ಏನಾಯ್ತು ಅಪೇಕ್ಷಾ ಅಂತ ಕೇಳ್ತಾರೆ. ಈ ಅಜಿತ್ ಇದಾನಲ್ಲ, ಆ ಟೀ ಅಂಗಡಿ ಮಾತು ಕೇಳ್ಕೊಂಡು ನನಗೆ ಏನೇನು ಮಾಡ್ತಾನೆ ಗೊತ್ತಾ, ನಾನು ಯಾವತ್ತೂ ಮುಸ್ರೆ ಪಾತ್ರೆ ತಿಕ್ಕದವಳೇ ಅಲ್ಲ, ಅಂಥದ್ರಲ್ಲಿ ಇವತ್ತು ಎಲ್ಲ ಮುಸ್ರೆ ಪಾತ್ರೆ ನನ್ನ ಹತ್ರನೇ ತಿಕ್ಕಿಸ್ದ. ಆ ಹೆಂಡತಿ ಮಾತು ಕೇಳ್ಕೊಂಡು ಹೆಂಡತಿ ಗುಲಾಮ ಅಂತ ಹೇಳಿ ಬೈತಾರೆ. ಇದಕ್ಕೇನಾದರೂ ಒಂದು ಗತಿ ಕಾಣಿಸ್ಲೇಬೇಕು, ಇವತ್ತು ಕತ್ಲೆ ಕೊಂಡಲ್ಲಿ ಕೂಡ ಹಾಕಬೇಕು ಅಂದ್ಕೊಂಡಿದ್ವಲ್ಲ, ನಡಿ ಅದನ್ನು ಮಾಡೋಣ ಅಂತ ಹೇಳಿಬಿಟ್ಟು ಮನಸ್ವಿನಿಗೆ ಹೇಳ್ತಾಳೆ. ಆಗ ಇಬ್ಬರು ಅದನ್ನೇ ಮಾಡೋದಕ್ಕೆ ಮುಂದೆ ಹೋಗ್ತಾರೆ. ಇಲ್ಲಿ ಅಜಿತ್ ಮತ್ತು ಭೂಮಿ ಮಲ್ಕೊಳ್ಳೋದಕ್ಕೆ ಹೋಗ್ತಾರೆ. ಆಗ ಭೂಮಿ, ಇವತ್ತು ಯಾಕೋ ನಿನ್ನನ್ನು ಅಪ್ಸರೆ ಅಂತ ಕರಿಬೇಕು ಅಂತ ಅನ್ನಿಸ್ತಾ ಇದೆ ಕಣೆ, ಅಪ್ಸರೆ ಅಂತ ಹೇಳಿ ಕರೀತಾನೆ. ಆಗ ಭೂಮಿ ಖುಷಿಯಾಗಿ ನುಲಿತಾ ಇರ್ತಾಳೆ. ಈ ಖುಷಿ ಆಯಿತು ತಾನೇ ನಿನಗೆ ಅಂತ ಕೇಳ್ತಾರೆ. ತುಂಬ ಖುಷಿ ಆಯ್ತು ನನಗೆ ಅಂತ ಹೇಳ್ತಾರೆ. ಹಾಗಾದರೆ ಅದೇ ಮಾತಲ್ಲಿ ನಡಿ ಮಂಚದ ಮೇಲೆ ಮಲ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಭೂಮಿ ಕೇಳ್ತಾನೆ. ಆಗ ಭೂಮಿ ಅಲ್ಲಿಗೆ ಶಾಕ್ ಆಗಿದ್ದಾಳೆ. ಮುಂದೇನಾಗುತ್ತೆ ಅಂತ ಹೇಳಿ ನಾವು ಕಾದು ನೋಡೋಣ. ಇವತ್ತಿನ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.